ನಮ್ಮ ಮನೆಯಲ್ಲಿ ಗಿಣ್ಣು. ಸೊ ಈಗಿನ ಜಸ್ಟ್ ಬಿಸಿಗಿಟ್ಟಿದ್ದೀನಿ, ಚಿಕ್ಕ ಉರಿಲಿಟ್ಟಿದ್ದೀನಿ, ಬೆಲ್ಲ ಹಾಕಿದ್ದೀನಿ. ಬೆಲ್ಲನ ತುರ್ದೆಲ್ಲ ಹಾಕ್ಲಿಕ್ಕಾಗಲಿಲ್ಲ, ಸ್ವಲ್ಪ ಕುಟ್ಟಿ ಹಾಕಿದ್ದೀನಿ. ಸೊ ಇದು ಫುಲ್ಲು ಕುದ್ಮೇಲೆ ಒಳ್ಳೆ ಟೇಸ್ಟ್ ಇರುತ್ತೆ. ಗಿಣ್ಣು ಅಂದರೆ ನನ್ನ ಫೇವ್ರೇಟು, ನನಗೆ ಅಂತಲೇ ಅಲ್ಲ, ಗಿಣ್ಣು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟು. ಸೊ ಹಾಗಾಗಿ ನಿಮಗೆ ಫೇವ್ರೇಟಾ? ಸೊ ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟು. ಇದು ಎಲ್ಲ ಟೈಮಲ್ಲೂ ಸಿಗೋಲ್ಲ ಅಲ್ವಾ, ಕರು ಹಾಕಿದಾಗ ಮಾತ್ರ ಸಿಗತ್ತೆ ಅಲ್ವಾ. ಸೊ ಹಾಗಾಗಿ ತುಂಬ ರೇರ್ ಅಂತ ಹೇಳ್ಬೋದು. ಹೀಗೆ ನಮಗೆ ನನ್ನ ಫ್ರೆಂಡು ಕೊಟ್ಟು ಕಳಿಸಿದ್ರು ಮನೆಗೆ. ಸೊ ಅದಕ್ಕೇ ಮಾಡ್ತಾಯಿದ್ದೀನಿ. ಇದು ಯಾವಾಗ ಬಿಸಿ ಆಗುತ್ತೋ, ನಾನು ಯಾವಾಗ ಟೇಸ್ಟ್ ಮಾಡ್ತೀನೋ, ಯಾವಾಗ ತಿಂತೀನೋ ಅಂಥೇಳಿ ಕಾತುರದಿಂದ ಕಾಯ್ತಾಯಿದ್ದೀನಿ. ಸೊ ನಿಮಗೂ ಅಷ್ಟೇ ಕಾತರ ಇದೆಯಾ? ನಿಮಗಿಷ್ಟನಾ ಗಿಣ್ಣು? ನಮ್ಮನೇಲಿ ಎಲ್ರಿಗೂ ಇಷ್ಟ ಅಪ್ಪ. ಜಸ್ಟ್ ಇದು 2 days ಗಿಣ್ಣು, 2 ಡೇಸಿನ ಹಾಲಿದು. ಸೊ ಫುಲ್ ಗಟ್ಟಿಯಾಗಿದೆ, ಸ್ವಲ್ಪ ನೀರು ಕೂಡ ಹಾಕಿಲ್ಲ. ತಿಂತಾ ಇದ್ದರೆ ಯಪ್ಪ ಯಾವ ಸ್ವೀಟು ಬೇಡ ಇದ್ರ ಮುಂದೆ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಏನಾಗ್ಬಿಟ್ಟಿದೆ ಅಂದರೆ ಟ್ರೆಂಡು, ಗಿಣ್ಣು ಸಿಗಲಿಲ್ಲ ನ್ಯಾಚುರಲ್ ಗಿಣ್ಣು ಅಂತ ಅಂದರೆ. ಸೊ ಹೊರಗಡೆ ಅಂದರೆ ಆಚೆ ಸೈಡು ಹೋದಾಗ ಸ್ಟ್ರೀಟ್ಗಳಲ್ಲಿ ಗಿಣ್ಣು ಸಿಗತ್ತೆ. ನೀವೇನೇ ಹೇಳಿ, ನ್ಯಾಚುರಲ್ಲಾಗಿ ಸಿಗೋ ಗಿಣ್ಣು ಟೇಸ್ಟೇ ಬೇರೆ, ಆಚೆ ಸೈಡು ಸಿಗೋ ಗಿಣ್ಣು ಟೇಸ್ಟೇ ಬೇರೆ. ತುಂಬ ಡಿಫ್ರೆಂಟ್, ಅಂದರೆ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ನೋಡಿ ಈಗ ಕುದೀತಾ ಇದೆ, ಎಷ್ಟು ಗಟ್ಟಿ ಬರ್ತಾ ಇದೆ ಅಂದರೆ ನಿಜ ಅನಿಸುತ್ತೆ. ಗಿಣ್ಣು ಹಾಲು ತಿನ್ಲಿಕ್ಕೆ ಪುಣ್ಯ ಮಾಡಿದ್ದೀವಿ ಅಂತ. ಕೆಲವ್ರು ತಿನ್ನೋದೇ ಇಲ್ಲ ಅಪ್ಪ, ಕೆಲವ್ರು ಕೇಳಿದ್ರಿಲ್ಲ ನಾವು ತಿನ್ನೋದಿಲ್ಲ, ನಮ್ಗೆ ಇಷ್ಟ ಆಗಲ್ಲ ಅಂತಾರೆ. ಅಪ್ಪ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಮನೇಲಿ ನಮ್ಮ ಎಲ್ರಿಗೂ, ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ತುಂಬಾ ಇಷ್ಟ. ಸೊ ಹಾಗಾಗಿ ಯಾವಾಗ ಕರು ಹಾಕಿದರೂ ಕೂಡ ಈ ಒಂದು ಗಿಣ್ಣು ಹಾಲು ನಮಗೆ ಸಿಗತ್ತೆ. ಲಕ್ಕಿ ಪರ್ಸನ್ ಅಲ್ಲ ನಾವು ಈ ಮ್ಯಾಟ್ರಲ್ಲಿ. ನೋಡಿ ಎಷ್ಟು ಗಟ್ಟಿಯಾಗಿದೆ, ವಾವ್, ಸೂಪರ್. ತಿನ್ನಬೇಕು. 2 ಡೇಸಿನ ಗಿಣ್ಣು ಹಾಲನ್ನ ಏನು ಮಾಡ್ತಾರೆ ಗೊತ್ತಾ, ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಅದಕ್ಕೆ ಅಂದರೆ ನಂದಿನಿ ಹಾಲು ಇರುತ್ತಲ್ವ, ಆ ನಂದಿನಿ ಹಾಲಿಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಅಳತೆ ಮೇಲೆ ಈ 2 ಡೇಸಿನ ಗಿಣ್ಣು ಹಾಲು ಏನಿರುತ್ತೋ ಅದನ್ನು ಮಿಕ್ಸ್ ಮಾಡಿ ಕಾಯಿಸಿ ಕೂಡ ಕುಡಿಬೋದು, ವಾರಗಟ್ಟಲೆ ಇಟ್ಕೊಂಡು ಕುಡಿಬೋದು. ಸೊ ಆ ಥರನೂ ಮಾಡ್ಬೋದು. ಇವತ್ತು ನಾವೇನು ಮಾಡಿದ್ದೀವಿ ಅಂದರೆ ಆ ಮೆಥಡ್ ಯೂಸ್ ಮಾಡಿಲ್ಲ. ಲಾಸ್ಟ್ ಟೈಮ್ ಗಿಣ್ಣು ಹಾಲು ಸಿಕ್ಕಾಗ ಹಾಗೆ ಮಾಡಿದ್ವಿ. ಈ ಟೈಮ್ ಏನು ಮಾಡಿದ್ವಿ, ಸ್ವಲ್ಪ ಗಟ್ಟಿನೇ ಇರಲಿ, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಯಾವುದೂ ಹಾಲು ಮಿಕ್ಸ್ ಮಾಡೋದು ಬೇಡ ಅಂಥೇಳಿ ಮಿಕ್ಸ್ ಮಾಡ್ದೇ ಈ ಗಿಣ್ಣು ಹಾಲನ್ನ ನಾನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸೊ ತಿನ್ನಬೇಕಪ್ಪ, ಸಕ್ಕತ್ತಾಗಿರುತ್ತೆ ಟೇಸ್ಟು. ನಿಮ್ಮ ಮನೇಲಿ ಏನಾದರೂ ಹಸು ಇದ್ದು ಕರು ಹಾಕಿದರೆ ನನಗೊಂದು ಸ್ವಲ್ಪ ಗಿಣ್ಣು ಹಾಲು ಕೊಟ್ಟು ಕಳಿಸಿ, ಓಕೆನಾ?